ಅಂದ್ರೆ ನಿಮ್ಮ ಅಭ್ಯರ್ಥಿ ಯಾಕೆ ಅವ್ರ ಪರವಾಗಿ ನಿಂತ್ಕೊಂಡ್ರು? ಅಲ್ಲ, ಈಗ ಮೌನಂ ಅಂದ್ರೆ ಏನು? ಸಮ್ಮತಿ ಲಕ್ಷಣಂ ಅಂತ. ಅವ್ರ ಬಗ್ಗೆ ಮೌನ ಆಗಿದ್ದಾರೆ, ಮೌನ ಆಗಿದ್ರು ಪರವಾಗಿಲ್ಲ, ಅವ್ರು ರಿಯಾಕ್ಷನ್ ಮಾಡಿದ್ರು ಮೌನ ಇದ್ದಾರೆ ಅಂತ ಪರವಾಗಿಲ್ಲ. ಅವ್ರ ಬಗ್ಗೆ ಮಾಧ್ಯಮದವ್ರನ್ನ ನೀವು ಗೆಟ್ ಔಟ್ ಅಂತ ಹೇಳಿದಾರಲ್ಲ, ಹೋಗ್ರಿ, ನೀವ್ಯಾರಿಗೆ ಕೇಳಕ್ಕೆ ಏನೋ ಪ್ರಶ್ನೆ ಮಾಡಿದಾರಲ್ಲ, ಇನ್ನೂ ಏನು ಡೌಟ್ ಬೇಕು? ನೀವು ಇನ್ನೂ ಒಪ್ಕೊಂಡೇ ಇಲ್ಲಲ್ಲ, ಆಗಿದೆ ಇನ್ಸಿಡೆಂಟು, ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದಾರೆ ಅಂತ ಒಪ್ಕೊಂಡೇ ಇಲ್ಲಲ್ಲ. ನಾನು ಅಧ್ಯಕ್ಷರಿಗೆ ಹೇಳಿದೆ, ನಾನು ರಾಜಾಜಿನಗರದ ಒಬ್ಬ ಕಾರ್ಯಕರ್ತ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ, ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಕಾಂಗ್ರೆಸ್ ಅವನೇ, ಅವನ್ಯಾಕೆ ಬಾಯಿ ಮುಚ್ಚುತ್ತಾನೆ? ಹಂಗಾರೆ ತಪ್ಪು, ಅವ್ರು ಆಡಿಲ್ಲ ಅಂತ ಇಟ್ಕೊಳ್ಳಿ. ಈಗ ಎಲ್ಲ ಕಡೆನೂ ಘೋಷಣೆಗಳು ಕೂಗಿದ್ದಾರೆ, ಒಂದೇ ಕಡೆ ಘೋಷಣೆ ಕೂಡ 4 ಅಭ್ಯರ್ಥಿಗಳು ಗೆದ್ದಿದ್ದಾರೆ, 4 ಕಡೆನೂ ಘೋಷಣೆ ಕೂಗಿದ್ದಾರೆ. ಆ 3 ಇದ್ ಕಡೆ ಯಾಕೆ ಇಶ್ಯೂ ಆಗಿಲ್ಲ? ಇದು ಆಗ್ಬೇಕಾದ್ರೆ ಎಲ್ಲ ಕಡೆ ಆಗ್ಬೇಕಾಯ್ತಲ್ಲ. ಆ 3 ಕಡೆ ಏನು ಇಶ್ಯೂ ಆಗಿಲ್ಲ, ಇಲ್ಲಿ ಮಾತ್ರ ಯಾಕೆ ಇಶ್ಯೂ ಆಯ್ತು? ಅವ್ರು ಯಾಕೆ ಇವರು ಕಾಂಗ್ರೆಸ್ ಒಬ್ಬ ಇನ್ನೊಬ್ಬ ಕಾರ್ಯಕರ್ತ ಅವ್ರು ಬಾಯಿ ಯಾಕೆ ಮುಚ್ತಾವ್ರೆ? ನನ್ನ ಹತ್ರ ಇದೆ, ಕ್ಲಿಪ್ಪಿಂಗ್ ಕಳಿಸ್ತೀನಿ ನಾನು. ಯಾಕೆ ಮುಚ್ತಾನೆ? ಯಾಕೆ ಮುಚ್ತಾರೆ? ಆಗಿಲ್ಲ ಅಂದ್ರೆ ಯಾಕೆ? ಅವನು ತಪ್ಪು ಹೇಳಿದ್ದಾನೆ, ಅವ್ರು ಮುಚ್ಚಿದ ಬಾಯಿ ಆಗ್ತಾನೆ. ಹೌದು, ನೀವು ತನಿಖೆ ಮಾಡೋ ಅಷ್ಟೊತ್ತಿಗೆ ಬಾಂಬ್ ಇಟ್ಬಿಟ್ಟು ಎಲ್ಲ ಹೊರಟೋಗಿರ್ತಾರೆ ಪಾಕಿಸ್ತಾನಕ್ಕೆ ಅವರು. ನೀವು ತನಿಖೆ ಮಾಡಿ ಅಷ್ಟು FSLI ರಿಪೋರ್ಟ್, ಈ ಕಣ್ಣಿಗೆ ಅದೆಲ್ಲ ಅಂಗೈ ಉಣ್ಣಿಗೆ ಅದೇನೋ ಬೇಕು ಅಂತ ಹೇಳ್ತಾರಲ್ಲ, ಆ ಥರ. ಅಂದ್ರೆ ನನ್ಗೆ ಅನಿಸ್ತೈತೆ, ಇವ್ರು ಹೆಂಗ್ ಬಂದ್ರು, ಹೆಂಗ್ ಹೋದ್ರು, ಯಾರ ಬೆಂಬಲದಿಂದ ಬಂದ್ರು, ಯಾರ ಬೆಂಬಲದಿಂದ ಹೋದ್ರು, ಅದನ್ನು ಆಗಿಲ್ಲಲ್ಲ. ಇಷ್ಟಾದ್ರೂ ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ? ನೀವೆಲ್ಲ ಹೇಳಿದ್ರಿ, ನಾವೆಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ, ಹಾಗೆ ಹೀಗೆ ಏನೋ ಹೇಳಿದ್ದೀರ, ನಾನು ಅಲ್ಲಂತ ಎಲ್ಲ ಹೇಳಿದ್ದೀರ. ಘಟನೆ ಆಗಿ ಇಷ್ಟೊತ್ತಾದರೂ ಕೂಡ ಒಬ್ಬರನ್ನ ಪೊಲೀಸರು ವಿಚಾರಣೆಗೂ ಕರೆದಿಲ್ಲ. ಇನ್ನೆಷ್ಟು ಒತ್ತಡ ಇರಬೇಕು? ಯಾರು ಒತ್ತಡ ಇರಬೇಕು? ಸರ್ಕಾರ ಒಂಥರ ಅಸಹಾಯಕರ ರೀತಿ ನಿಂತಿದೆ ಅಂತ ನನ್ಗನ್ಸ್ತಾ ಇತ್ತು. ಎಲ್ಲ ನೋಡ್ತಾ ಇದ್ರೆ ಅಸಹಾಯಕರ ತರ, ಏನು ಮಾಡೋಕ್ಕಾಗಲ್ಲ, ಏನೋ ಮಾಡಿದ್ರೆ ನಮ್ಗೇನೋ ಸಮಸ್ಯೆ ಆಗ್ಬಿಡುತ್ತೆ, ತೊಂದರೆ ಆಗುತ್ತೆ, ಆಯ್ತು ಭಯದಿಂದ ಏನೋ ನಿಂತಿರೋ ಥರ ಕಾಣಿಸ್ತಾ ಇತ್ತು. ತಾವು ಹೇಳಿದ್ರಿ ವಿದೇಶದಿಂದ ಎಲ್ಲ ಫೋನ್ ಬಂದಿದೆ ಅಂತ. ಅಂದ್ರೆ ಎಷ್ಟು ವಿಚಾರ, ಎಷ್ಟು ಇದರಲ್ಲಿ ರಾಜ್ಯದ ಪ್ರೀತಿಸುವಂಥ ಜನ, ರಾಜ್ಯವನ್ನ ಗೌರವಿಸುವ ಜನ ಎಷ್ಟು ಆಕ್ಟಿವ್ ಆಗಿ ಇದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ತಾವು ಅರ್ಥ ಮಾಡ್ಕೊಬೇಕು. ಈ ವಿಧಾನಸೌಧ ಏನು ಯಾರಪ್ಪನ ದುಡ್ಡು ಅಲ್ಲ, 7 ಕೋಟಿ ಜನರ ಕಟ್ಟಿರೋ ಅಂತ ಅವರ ದುಡಿಮೆಯ ಫಲವಾಗಿ ಆ ಟ್ಯಾಕ್ಸ್ ಅಲ್ಲಿ ಕಟ್ಟಿರೋ ಅಂತ ದೇಗುಲ ಇದು. ಇಲ್ಲಿ ಅವನು ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂದ್ರೆ ನಾಳೆ ಇನ್ನೇನು ಗತಿ? ಪಾಕಿಸ್ತಾನ ಬಾವುಟ ವಿಧಾನಸೌಧ ಮೇಲೆ ಆರಿಸ್ಬಿಟ್ರೆ ಏನ್ ಮಾಡ್ತೀರಾ? ಅವಾಗ ಅವನು ಹಂಗೆ ಓಡೋಡ್ಬೇಕಾ? ಹಂಗೆ ಓಡೋಡ್ಬೇಕಾ? ಅವಾಗೂ FSLI, ಅವಾಗೂ ಅವನ್ನ ಪರೀಕ್ಷೆ ಮಾಡ್ತೀರಿ. ಮಾಧ್ಯಮದ ಸುಳ್ಳು, ಒಂದು ಮಾಧ್ಯಮದಲ್ಲಿ ಹಿಂಗ್ ಬಂದಿದೆ, ಒಂದು ಮಾಧ್ಯಮದಲ್ಲಿ ಹಿಂಗ್ ಬಂದಿದೆ ಅಂತ ಹೇಳ್ತೀರಾ ನೀವು? ಅದಕ್ಕಿಂತ ಎವಿಡೆನ್ಸ್ ಏನ್ ಬೇಕಾಗಿದೆ ಇವತ್ತು? ಇಷ್ಟೆಲ್ಲ ಎವಿಡೆನ್ಸ್ ಇದ್ರೂ ಕೂಡ ಇನ್ನು ಯಾರನ್ನ ಕಾಪಾಡೋಗೋಸ್ಕರ ನೀವು ಸರ್ಕಾರ ಮೌನವಾಗಿ ಕೂತಿದ್ದೀರಾ? ನೀವು ಇಡೀ ಸರ್ಕಾರ, ನನಗೆ ಹೇಳೋದು, ಈ ಇನ್ಸಿಡೆಂಟ್ ಹೇಳಿದ್ರಿ ನೀವು, ಫಾರಿನಿಂದ ಬಂದಿದೆ, ಅಮೆರಿಕ ಎಲ್ಲ, ಅವರೆಲ್ಲ ಕಡೆಯಿಂದ ಬಂದಿದೆ. ನಿಮ್ಗೆ ಯಾರು ಬಂದು ಈ ತರ ಘಟನೆ ಆಯ್ತು ಇಮಿಡಿಯೇಟ್ ಆಗಿ ಮೀಟಿಂಗ್ ಕರಿಬೇಕು, ವಿಧಾನಸೌಧದಲ್ಲಿ ಚೆಕ್ ಮಾಡಬೇಕು ಅಂತ ಅನಿಸ್ಲೇ ಇಲ್ಲಲ್ಲ ನಿಮ್ ಸರ್ಕಾರಕ್ಕೆ? ಯಾರು ಮಂತ್ರಿಗಳು ಬರ್ಬೇಕಾಯ್ತಲ್ಲ. ಈ ತರ ದೇಶ ದ್ರೋಹದ ಘಟನೆ ನಡೆದಾಗ ಒಂದು 5-6 ಜನ ಮಂತ್ರಿಗಳು ಬಂದು ನಿಂತು ಸಭೆ ಮಾಡಬೇಕಾಯ್ತು, ಅಧಿಕಾರಿಗಳಿಗೆ ಬೆಂಡೆತ್ತಬೇಕಾಯ್ತು. ಯಾರು ಎತ್ತಿದ್ದೀರಾ? ಯಾರು ಬರಲಿಲ್ಲ. ಅಂದ್ರೆ ಅರ್ಥ ಏನು? ನಮ್ಮ ಸದಸ್ಯರು ಹೇಳಿದ್ರು ನಿಮ್ದು ಬೆಂಬಲ ಆಯ್ತು, ನಾನೇನು ಹೇಳಕ್ ಹೋಗಲ್ಲ. ಅಂದ್ರೆ ಯಾಕೆ ತಡಿತಾ ಇದ್ದೀರಾ? ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಯಾಕೆ ತಡಿತಾ ಇದ್ದೀರಾ? ಯಾರು ಒತ್ತಡ ಇದೆ? ಒಂದ್ ಸಭೆನೂ ಮಾಡಿಲ್ಲಲ್ಲ ನೀವು. ಇಷ್ಟು ದೊಡ್ಡದು ಕೇಸು ಅಂತ ನೀವೇ ಹೇಳ್ತಾ ಇದ್ದೀರಾ, ಗಾಂಭೀರ್ಯ. ಸ್ಪೀಕರ್ ಅವರು ಹೇಳ್ತಾ ಇದ್ದಾರೆ. ಸ್ಪೀಕರ್ ಅವ್ರಿಗೆ ನಾನು ಗೌರವ ಕೊಡ್ತೀನಿ, ಸ್ಪೀಕರ್ ಅವ್ರಿಗೆ ಮೊನ್ನೆ ನಾನು ಗೌರವ ಕೊಡ್ತೀನಿ, ಸ್ಪೀಕರ್ ಅವ್ರಿಗೆ ಗೌರವ ಕೊಡ್ತೀನಿ. ಮೊನ್ನೆ ರಾಮನಗರದ ಇನ್ಸಿಡೆಂಟ್ ಆದಾಗೂ ಕೂಡ ಅವ್ರು ಏನ್ ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿದೆ. ಈ ತರದ ದೇಶದ್ರೋಹ ಮಾಡ್ತಕ್ಕಂಥ KFD ಇರ್ಬೋದು, PFI ಇರ್ಬೋದು, ಮಾಡಬಾರ್ದು, ಬಂಧಿಸಿ ಅಂತ ಹೇಳಿದ್ದಾರೆ ನಮ್ಮ ಮುಂದೆನೆ ಆ ಒಂದು ಸಭೆಯಲ್ಲಿ. ನೀವು ತಿಳ್ಕೊಂಡಿರ್ಬೋದು, ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ, ಅವ್ರು ನಮಗೆ ಓಟ್ ಹಾಕ್ತಾರೆ, ನಮಗೆ ಗೆಲ್ಸ್ತಾರೆ,
ಯತ್ನಾಳ್ ಹೇಳಿದ್ರು JDSಗೆ ಆಗ್ತಾ ಇದ್ರು ಬಿಟ್ಬಿಡು ಅಂತ. ನೀವು ತಿಳ್ಕೊಂಡಿದ್ದೀರಾ? ಯಾಕೆ ಕೊಲೆ ಮಾಡಿದ್ರು? ಹಂಗಾರೆ ಮೈಸೂರಲ್ಲಿ ಯಾಕೆ ಕೊಲೆ ಮಾಡಿದ್ರು? ನಿಮ್ಮ ಸದಸ್ಯರು ಇಲ್ಲೇ ಕೂತಿದ್ದಾರೆ. ಮಚ್ಚಲ್ಲಿ ಹೊಡೆದ್ರು. ಇನ್ನೊಂದು ಸಣ್ಣ ಒಂದು MM ಹೋಗಿದ್ರು ಅವ್ರು ಉಳಿತಾ ಇರಲಿಲ್ಲ. ಹೊಡೆದವ್ರು ಯಾರು? KFD ಅವರು. ಅವ್ರು ಎಲ್ಲಿವರೆಗೂ ಸ್ವಂತ ಬಲದ ಮೇಲೆ ಗೆಲ್ಲಕ್ಕಾಗಲ್ಲ ಅಲ್ಲಿವರೆಗೂ ನಿಮ್ಮನ್ನ ಇಟ್ಕೊಂಡಿರ್ತಾರೆ ಅಷ್ಟೇ. ಅವ್ರು ಫುಲ್ ಆದ ತಕ್ಷಣ ನಿಮ್ಮನ್ನ ಅವ್ರಿಗೆ ಮಾದಲ್ಲ. ಅದೇ ಸ್ಥಿತಿನೇ ಕಾಂಗ್ರೆಸ್ ಅವ್ರಿಗಾಗುತ್ತೆ. ಅದೇ ಸ್ಥಿತಿ ಕಾಂಗ್ರೆಸ್ಗೆ ಆಗ್ತೈತೆ. ಎಚ್ಚರಿಕೆ ಇರಿ. ಅತಿಯಾದಂಥ ವ್ಯಾಮೋಹ ಬೇಡ. ಅತಿಯಾದಂಥ ವ್ಯಾಮೋಹ ಮಾಡ. ನೀವು ಹೆಂಗೆ ಖಂಡನೆ ಮಾಡ್ತೀರಿ ಹಂಗೆ ಇವರು ನಾಸೀರ್ ಹುಸೇನ್ ಮಾಡಿದ್ರೆ ಇವತ್ತು ಪ್ರಶ್ನೆನೇ ಇರ್ತಾ ಇಲ್ಲ. ಅವ್ನು ಮಾಡಲೇ ಇಲ್ಲ. ಅವರು ಇನ್ನೂವರೆಗೂ ಮಾಡಲಿಲ್ಲ. ಇನ್ನೂ ಮಾಧ್ಯಮದ ಮೇಲೆ ರೋಪ ಆಗ್ತಾನೆ ಇದ್ದಾರೆ. ನೀವು ಸಮರ್ಥನೆ ಮಾಡ್ತಾ ಇದ್ದೀರಾ ಪರಮೇಶ್ವರ್ ಅವರೇ. ನಿಮ್ಮ ದೇಶಭಕ್ತಿ ಬಗ್ಗೆ ನಾವ್ಯಾರು ಪ್ರಶ್ನೆ ಮಾಡೋದೇ ಇಲ್ಲ. ನೀವು ಮಾಡೋದೇ ಇಲ್ಲ, ಯಾವತ್ತೂ ಮಾಡೋದೇ ಇಲ್ಲ. ಆದರೆ ಆ ಮನುಷ್ಯ ಇಷ್ಟೆಲ್ಲ ಘಟನೆ ಆದಮೇಲೆ ಕಾಂಗ್ರೆಸ್ ಪಾರ್ಟಿ ಅವನ್ನ ಸಸ್ಪೆಂಡ್ ಮಾಡಬೇಕಾಯ್ತಲ್ಲ. ಯಾಕೆ ಮಾಡಲಿಲ್ಲ? ಅವ್ರ ಮೇಲೆ ಸಸ್ಪೆಂಡ್ ಕ್ರಮ ತೆಗೆದುಕೊಳ್ಬೇಕಾಯ್ತಲ್ಲ. ಇಂಥ ವ್ಯಕ್ತಿಗಳು ರಾಜ್ಯಸಭಾಗೆ ಹೋದ್ರೆ ರಾಜ್ಯಸಭಾ ಗತಿ ಏನಾಗ್ತೈತೆ? ಇಂಥವ್ರನ್ನ ಹಿಂಗೆ ನಾನು ಹೇಳ್ದೆ ರಿಯಾಕ್ಷನ್ ಮಾಡ್ಬೇಕಾಯ್ತು. ಅವನು ಇಮಿಡಿಯೇಟ್ ಮಾಡ್ಬೇಕಾಯ್ತು. ಯಾಕೆ ಮಾಡಲಿಲ್ಲ? ನೀವು ಮಾಡಲಿಲ್ಲ ಅಧ್ಯಕ್ಷರೇ ರಿಯಾಕ್ಷನ್ ಆದಾಗ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.